ನಾನು ಒಂದು ಟಾಪಿಕ್ ಹೇಳ್ತಾ ಇದ್ದೀನಿ. ಸೊ ಸಂಕಲ್ಪ ಶಕ್ತಿ ಅಂತಂದ್ರೆ ನಾವೇನೇ ಒಂದು ಕೆಲಸ ಮಾಡುವಾಗ ಒಂದು ಸಂಕಲ್ಪ ಅಂತ ಇಟ್ಕೊಂತೀವಿ. ಆ ಸಂಕಲ್ಪ ಇಟ್ಕೊಂಡ ತಕ್ಷಣ ಆ ಕೆಲಸ ಆಗುತ್ತಾ ಅಂತಂದ್ರೆ ಖಂಡಿತ ಆಗಲ್ಲ. ಸುಮ್ನೆ ಇಟ್ಕೊಂಡ್ಬಿಟ್ಟು ಬಿಟ್ಬಿಟ್ರೆ ಆಗಲ್ಲ. ಅಂದ್ರೆ ಆ ಸಂಕಲ್ಪ ಇಟ್ಕೋಬೇಕು ಅಂತಂದಾಗ ಅದಕ್ಕೊಂದು ಥಾಟ್ ಬೇಕು. ಆ ಥಾಟ್ ಅಂದ್ರೆ ಒಂದು ಯೋಚನೆ ಅನ್ನೋದೊಂದು ಹಾಕ್ತಿವಿ ನಾವು ಫಸ್ಟ್. ಆ ಯೋಚನೆ ಹಾಕಿದಾಗ ನಾವು ಅದು ವರ್ಕೌಟ್ ಆಗ್ಬೇಕು ಅಂತಂದಾಗ ಅದ್ರ ಹಿಂದೆ ಯಾವ ತರ ಇರ್ಬೇಕು, ಏನೇನ್ ಬೇಕು, ಅದಕ್ಕೆ ಆ ಸಂಕಲ್ಪ ನೆರವೇರಕ್ಕೆ ಏನೇನ್ ಇರ್ಬೇಕು ಅಂತ ಅನ್ನೋದು ಇವತ್ತಿನ ಸೆಷನ್ ಅಲ್ಲಿ ನಾವು ನೋಡೋಣ ಮಾಸ್ಟರ್ಸ್. ಸೊ ಏನು ಅಂತಂತಂದ್ರೆ ಥಾಟ್ಸ್ ಪ್ರತಿಯೊಬ್ಬ ಮನುಷ್ಯಂಗೂ ಎಷ್ಟೋ ಆಲೋಚನೆಗಳು ಬರ್ತಾನೆ ಇರುತ್ತೆ. ನಾವು ಸುಮ್ನೆ ಕೂತಿದ್ರು ಬರುತ್ತೆ, ಧ್ಯಾನದಲ್ಲಿ ಕೂತಿದ್ರು ಬರುತ್ತೆ, ಏನಾದ್ರು 100 ಆಲೋಚನೆಗಳು ಬರುತ್ತೆ. ನಾವು ಆವರೇಜ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು ಮನುಷ್ಯಂಗೆ ಒಂದು ದಿನಕ್ಕೆ 50 to 60,000 ಥಾಟ್ಸ್ ಬಂದಿರುತ್ತೆ ನಮ್ಮ ಮನಸ್ಸಲ್ಲಿ. ಅಷ್ಟು ಆಲೋಚನೆಗಳು ಇರುತ್ತೆ. ನಮಗೆ ಆ ಬರೋ ಆಲೋಚನೆಗಳಲ್ಲೆಲ್ಲ ಯಾವ್ದು ಸರಿ ಆಲೋಚನೆ, ಯಾವ್ದು ತಪ್ಪು ಆಲೋಚನೆ, ಯಾವ್ದನ್ನ ನಾವ್ ಇಟ್ಕೋಬೇಕು, ಯಾವ್ದನ್ನ ತೆಗೆದಾಕ್ಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ. ಎಲ್ಲಾ ಆಲೋಚನೆಗಳು ತಲೆಯಲ್ಲಿ ಇಟ್ಕೊಂಡು ಎಷ್ಟೋ ಕುರುಕ್ತಾ ಇರ್ತೀವಿ, ತಲೆ ಕೆಡಿಸ್ಕೊಂತಾ ಇರ್ತೀವಿ, ಎಲ್ರೂ ಇದು ಮಾಡ್ತಾ ಇರ್ತೀವಿ. ಸೊ ಆ ಥಾಟ್ಸ್ ಏನಾಗುತ್ತೆ ಅಂದ್ರೆ ನಾವ್ ಯಾವಾಗ ಒಳ್ಳೆ ಥಾಟ್ಸ್ ಇದ್ರೆ ಪರವಾಗಿಲ್ಲ, ಅದು ಬಿಟ್ಟು ನಾವು ನೆಗೆಟಿವ್ ಥಾಟ್ಸ್ ಹಾಕೊಂಡಾಗ ಮನಸ್ಸಲ್ಲಿ ನಮಗೆ ನೆಗೆಟಿವಿಟಿನೇ ನಡೀತಾನೆ ಇರುತ್ತೆ ಹಾಗೆ. ಯಾಕಂದ್ರೆ ಯೂನಿವರ್ಸಿಗೆ ಗೊತ್ತಿರಲ್ಲ ಏನ್ ತಗೋಬೇಕು ಏನ್ ಕೊಡ್ಬೇಕು ಅಂತ. ನಾವೇನ್ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವೋ ಅದೇ ಆಗೋ ತರ ಅದು ಮಾಡ್ತಾ ಇರುತ್ತೆ. ಹಾಗಾಗಿ ನಾವೇನ್ ಹೇಳ್ತೀವಿ, ಏನೇ ಇದ್ರು ಪಾಸಿಟಿವ್ ಥಾಟ್ಸ್ ಹಾಕಿ, ಪಾಸಿಟಿವ್ ಯೋಚನೆಗಳನ್ನು ಮಾಡ್ತಾ ಇರಿ. ಆವಾಗ ಏನಾಗುತ್ತೆ, ಅದು ಯೂನಿವರ್ಸ್ ನಿಮಗೆ ಈಗ ಹೇಗೆ ನೀವು ಕೇಳಿದ ತಕ್ಷಣ ನಾವು ತಥಾಸ್ತು ಅಂತ ಹೇಳಿದ್ವಿ ಅಂದ್ರೆ ಅದು ಆಗುತ್ತಾ ಕೆಲಸ. ಹಾಗೇನೇನೆ ನಾವು ಪಾಸಿಟಿವ್ ವೈಬ್ಸ್ ಎಷ್ಟು ನಾವು ರಿಲೀಸ್ ಮಾಡ್ತಾ ಇರ್ತೀವಿ, ಪಾಸಿಟಿವ್ ಥಾಟ್ಸ್ ಎಷ್ಟು ಹಾಕ್ತಾ ಇರ್ತೀವೋ ಯೂನಿವರ್ಸ್ ನಮಗದನ್ನ ಗ್ರಾಂಟ್ ಮಾಡ್ತಾ ಇರುತ್ತೆ, ಒಳ್ಳೇದೇ ಆಗ್ತಾ ಇರುತ್ತೆ. ಹಂಗ ಒಳ್ಳೇದಾಗ್ಬೇಕು ಅಂತ ತಕ್ಷಣ ಬರೀ ಥಾಟ್ಸ್ ಒಂದು ಅಲ್ಲ, ಥಾಟ್ಸ್ ಜೊತೆ ಏನಿರ್ಬೇಕು, ಒಂದು ಶಕ್ತಿ ಅನ್ನೋದು ಇರ್ಬೇಕು, ಅದಕ್ಕೊಂದು ಎನರ್ಜಿ ಇರ್ಬೇಕು. ಆ ಥಾಟ್ಸ್ಗೆ ಒಂದು ಎನರ್ಜಿ ಇರ್ಬೇಕು, ನಂಬಿಕೆ ಇರ್ಬೇಕು, ದೃಢವಾಗಿರ್ಬೇಕು. ನಾವೇನೇ ಒಂದು ಥಾಟ್ ಹಾಕ್ತಿವಿ ಅಂದ್ರೆ ಅದಷ್ಟು ಪರ್ಫೆಕ್ಟ್ ಆಗಿರ್ಬೇಕು, ನಂಬಿಕೆ ಇರ್ಬೇಕು. ಆಮೇಲೆ ಅದನ್ನ ಮತ್ತೆ ಆ ಕಡೆ ಯಾರೋ ಒಬ್ರು ಬಂದ್ಬಿಟ್ಟು ಅಯ್ಯೋ ನೀನ್ ಹಂಗ ಅನ್ಕೊಂಡಿದ್ಯಾ, ನಿನ್ ಕೈಲಿ ಅದ್ ಸಾಧ್ಯನೇ ಇಲ್ಲ, ನಿನಗದ್ ಆಗೋದೇ ಇಲ್ಲ ಅಂತ ಎಷ್ಟೋ ಜನ ಇರ್ತಾರೆ ಹಿಂದೆ ಕಾಲ್ ಎಳಿಯಕ್ಕೆ. ನಾವ್ ಹಂಗ ಅಂದ ತಕ್ಷಣ ಏನಾಗ್ಬಿಡ್ತೀವಿ, ಅಯ್ಯೋ ಇದ್ ನಾನು ಯೋಚನೆ ಮಾಡ್ಬಾರ್ದಿತ್ತೇನೋ, ಇದ್ ನನಗ್ ಆಗಲ್ವೇನೋ ಅಂತ ಕೈ ಬಿಟ್ಬಿಡ್ತೀವಿ. ಸೊ ಆ ತರ ನಾವು ಯಾರು ಏನಂದಾಗ ನಾವು ಆ ಕಡೆ ವಾಲ್ಬಾರ್ದು. ನಮ್ಮ ಥಾಟ್ಸ್ ಅಲ್ಲಿ ನಾವು ಧೈರ್ಯವಾಗಿ ಹಾಗೆ ಆಗುತ್ತೆ ಇದು ಅಂತ ನಾವು ನಡ್ಕೋಬೇಕು. ಆಮೇಲೆ ಮತ್ತೆ ಕೇಳ್ಬೋದು, ಹೇಗೆ ಈ ಥಾಟ್ ನಾನು ಹಾಕಿರೋದು ಸರಿನಾ ತಪ್ಪಾ ಹೇಗ್ ಗೊತ್ತಾಗುತ್ತೆ ಅಂತ ನಿಮ್ಗೆ ಅನ್ನಿಸ್ಬೋದು. ಏನೋ ನಮಗೆ ಈಗ ಮಕ್ಳು ನೀವು ನೋಡಿರ್ಬೋದು, ಕಾಲೇಜ್ ಲೆವೆಲ್ಗೆ ಬಂದಾಗ ಅಥವಾ ಚಿಕ್ಕವರಿಂದಾನು ಅವ್ರಿಗೆ ಅಂತ ನಾವು ಯೋಚನೆ ಮಾಡಕ್ಕೆ ಬಿಡಲ್ಲ. ಎಷ್ಟೋ ವಿಷಯಗಳನ್ನ ನಾವು ಪ್ರೆಷರ್ ಆಗ್ತಾ ಇರ್ತೀವಿ. ನಾವೇನೋ ಒಂದ್ ಅನ್ಕೊಂಡಿರ್ತೀವಿ ಚಿಕ್ಕವರಿರುವಾಗ, ಅದ್ ನಮಗೆ ನೆರವೇರಿರಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ, ಅದನ್ನ ಮಕ್ಳ ಮೇಲೆ ಆ ಪ್ರೆಷರ್ ಆಗ್ತಾ ಇರ್ತೀವಿ. ನಮಗೇನೋ ಆಸೆ ಇತ್ತು ಅಂತಂದ್ರೆ ಅದು ನೀನ್ ಈಗ ಆಗ್ಬೇಕು, ನೀನ್ ಡಾಕ್ಟರ್ ಆಗ್ಬೇಕು, ನೀನ್ ಇಂಜಿನಿಯರ್ ಆಗ್ಬೇಕು, ಇಂಥದೇ ನಾವು ಅವ್ರ ತಲೆಗೆ ತುಂಬ್ತಾನೆ ಇರ್ತೀವಿ. ಆಗೇನಾಗುತ್ತೆ, ಮಕ್ಳಿಗೊಂಥರ ಅದೇ ಪ್ರಾಕ್ಟೀಸ್ ಆಗೋಗ್ಬಿಡುತ್ತೆ. ಓ ಅಮ್ಮ ಹೇಳಿದ್ರು ನಾನ್ ಮಾಡ್ಬೇಕು, ಅಪ್ಪ ಹೇಳಿದ್ರು ನಾನ್ ಮಾಡ್ಬೇಕು, ಈ ತರ ಒಂದು ಸ್ಥಿತಿಲಿ ಅವ್ರು ಸಿಗಾಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ನೀವ್ ಹೇಳಿದ್ದನ್ನೆಲ್ಲ ಅವ್ರು ಮಾಡಕ್ ಹೋಗ್ತಾರೆ. ಅವ್ರ ಜೀವನದಲ್ಲಿ ಸಕ್ಸಸ್ ಕಾಣ್ದೇ ಇರಬಹುದು, ಕೆಲವ್ರು ಕಾಣ್ಬೋದು, ಕೆಲವ್ರು ಕಾಣ್ದೇ ಇರ್ಬೋದು. ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಮಕ್ಳಿಗೆ ನಾವು ಹೇಳ್ಕೊಡೋದು ಏನು ಅಂತಂದ್ರೆ ಅವ್ರಿಗೆ ಎಲ್ಲಾದ್ರಲ್ಲೂ ನಾವು ಎಕ್ಸ್ಪೋಜರ್ ಕೊಡಿಸ್ಬೇಕು. ಏನೇನ್ ನಮಗ್ ಗೊತ್ತೋ ಅದೆಲ್ಲದ್ರಲ್ಲೂ ಅವ್ರಿಗೆ ಎಕ್ಸ್ಪೋಜರ್ ಸಿಗೋ ಹಾಗೆ ಮಾಡ್ಬೇಕು. ಆದ್ರೆ ಯಾವ್ದನ್ನು ನಾವು ಅವ್ರಿಗೆ ಫೋರ್ಸ್ ಮಾಡ್ಬಾರ್ದು, ಇದೇ ಮಾಡು ಅದೇ ಮಾಡು ಅಂತ ಫೋರ್ಸ್ ಮಾಡ್ಬಾರ್ದು. ಅವ್ರೇನ್ ಮಾಡ್ತಾರೆ, ಎಲ್ಲಾ ತರದ್ದು ನೋಡ್ತಾ ತಿಳ್ಕೊಂತ ಯಾವ್ದೋ ಒಂದಕ್ಕೆ ಅವರು ಕನೆಕ್ಟ್ ಆಗ್ತಾರೆ. ಆ ಕನೆಕ್ಟ್ ಆಗಿದ್ದಕ್ಕೆ ನಾವು ಬಿಟ್ಬಿಡ್ಬೇಕು. ಅದ್ ನಮಗ್ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಬೇಡ ಅನ್ಬಾರ್ದು. ಅದೇನಾಗುತ್ತೆ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವರು ಸಫರ್ ಪಡ್ತಾರೆ, ನಾವು ಸಫರ್ ಪಡ್ತೀವಿ ಅದರಿಂದ. ಹಾಗಾಗಿ ಆ ಥಾಟ್ಸ್ ಬರೀ ಥಾಟ್ಸ್ ಇದ್ರಾಗಲ್ಲ, ನನಗೆ ಯಾವ್ದು ಕರೆಕ್ಟ್ ಅಂತ ತಿಳ್ಕೊಳ್ಳೋ ಶಕ್ತಿ ನಮಗ್ ಬೇಕು. ಈಗ ಮಕ್ಳಿಗೂ ಅಷ್ಟು ಗೊಂದಲ ಇರುತ್ತೆ, ಯಾವ್ದಪ್ಪ ಅಮ್ಮ ಹಂಗ ಹೇಳ್ತಾ ಇದಾರೆ, ನನಗ್ ಇದಿಷ್ಟ, ಹೆಂಗ್ ಹೋಗ್ಬೇಕು ಅಂತಂದಾಗ ಅದಕ್ಕೆ ಮಾರ್ಗ, ನನಗೆ ಡಿಸಿಷನ್ ತಗೋಬೇಕು ಅಂತಂದಾಗ ಈ ಧ್ಯಾನ ಅನ್ನೋದು ಅದು ಒಂದು ವರ. ನಾವ್ ಏನ್ ಅನ್ಕೊಂಡಿದೀವಿ ಅದು ಸರಿಯಾಗಿದ್ಯಾ, ತಪ್ಪು ದಾರಿಲಿದೀವ ಅಂತ ತಿಳ್ಕೊಳಕ್ಕೆ ನಾವು ಧ್ಯಾನದಲ್ಲಿ ಕೂತಾಗ ಏನಾಗುತ್ತೆ, ಆ ಕಾಸ್ಮಿಕ್ ಎನರ್ಜಿ ನಮ್ಮೊಳಗೆ ಬರ್ತಾ ಇರುವಾಗ ನಮಗೆ ಏನ್ ಮಾಡುತ್ತದು, ನಮಗ್ ಬೇಡ್ದಿರೋದು, ನಮಗೆ ಸರಿಯಾಗಿಲ್ದಿರೋ ಅಂತ ಆಲೋಚನೆಗಳನ್ನೆಲ್ಲ ಅದು ಆಚೆ ಹಾಕ್ಬಿಡುತ್ತೆ. ಯಾವುದು ನಮಗೆ ಸೂಟಬಲ್, ನಮಗೆ ಬೇಕಾಗಿರುವಂತ ಆಲೋಚನೆ ಇದ್ರೆ ನಮಗೆ ಗೊತ್ತಾಗುತ್ತಲ್ಲಿ, ಓ ನಂದು ಇದು ಈ ತರ ಆಲೋಚನೆ, ನಾನು ಇದನ್ನ ಕಂಟಿನ್ಯೂ ಮಾಡ್ಬೇಕು, ಇದಕ್ಕೆ ನನ್ನ ಎಫರ್ಟ್ಸ್ ಹಾಕ್ಬೇಕು, ಇದರಿಂದ ನಾನು ಹೋಗ್ಬೇಕು ಅಂತ ನಮಗೊಂದು ಐಡಿಯಾ ಸಿಗುತ್ತೆ. ಹಾಗಾಗಿ ನಾವೇನ್ ಹೇಳ್ತೀವಿ, ಯಾರು ಪೇರೆಂಟ್ಸ್ ಇದ್ರು ಮಕ್ಕಳಿಗೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಈ ಮೆಡಿಟೇಷನ್ ಅನ್ನೋ ಒಂದು ಜ್ಞಾನನ ಅವ್ರಿಗೆ ಹೇಳ್ಕೊಡ್ಬೇಕು. ಮೆಡಿಟೇಷನ್ ಮಾಡು ಅಂತ. ಅವಾಗ ಅವರು ತಪ್ಪು ದಾರಿಗೆ ಹೋಗಲ್ಲ,
ಕರೆಕ್ಟ್ ಆಗಿ ಅವ್ರಿಗೆ ಏನ್ ಬೇಕೋ ಅದನ್ನೇ ಸಾಧಿಸಕ್ಕೆ ಸಾಧ್ಯ ಆಗುತ್ತೆ. ಕೆಲವ್ರು ನಾವೇನ್ ಅನ್ಕೊಂಡ್ಬಿಟ್ಟಿರ್ತೀವಿ, ಯಾರೋ ಒಬ್ರು ಹಾಡ್ ಚೆನ್ನಾಗಿ ಹೇಳ್ತಾ ಇರ್ತಾರೆ, ಓ ನಾನು ಹಾಡ್ ಕಲಿಬೇಕು. ಅಥವಾ ಕೆಲವ್ರು ಇನ್ನೇನೋ ಪೇಂಟಿಂಗ್ ವರ್ಕ್ ಇನ್ನೇನೋ ಮಾಡ್ತಾ ಇರ್ತಾರೆ, ನಾವ್ ಅನ್ಕೊಂತೀವಿ ಓ ನಾನು ಮಾಡ್ಬೇಕು, ಅವಳು ಎಷ್ಟು ಚೆನ್ನಾಗಿ ಮಾಡ್ತಾಳೆ. ಅಂದ್ರೆ ಯಾರು ಏನ್ ಚೆನ್ನಾಗಿ ಮಾಡಿ ಸಕ್ಸಸ್ ಆಗಿರ್ತಾರೋ ಅದನ್ನೆಲ್ಲ ನಾನು ಮಾಡ್ಬೋದು, ನಂಗೂ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಆಗ್ಬಹುದು, ಅದು ಟ್ರಯಲ್ ಅಂಡ್ ಎರರ್ ಮಾಡ್ಬೇಕು. ಓ ಇದ್ ನನಗೆ ಆಗುವಂತದ, ಅಥವಾ ಅವಳು ನೋಡ್ ನಾನು ಆಸೆ ಪಡ್ತಾ ಇದೀನ, ಅದು ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಟ್ರೈ ಮಾಡ್ಬೇಕು, ನನಗಾದ್ರೆ ಕಂಟಿನ್ಯೂ ಮಾಡೋಣ, ಇಲ್ದಿದ್ರೆ ಬಿಟ್ಟು ಬಿಡ್ಬೇಕು. ದೃಢವಾಗಿ ಯಾವಾಗ ನಮಗೆ ಇಂತದೆ ಅಂತ ಅಂದ್ರೆ, ಈಗ ಹಿಂದಿನ ಜನ್ಮಗಳಲ್ಲಿ ಕೆಲವೊಂದು ನಾವು ಮಾಡ್ತಾ ಮಾಡ್ತಾ ಅರ್ಧದಲ್ಲಿ ನಾವು ಅದು ಪೂರೈಸ್ಕೊಳ್ದೆ ನಾವು ಆ ಜನ್ಮನ ಎಂಡ್ ಮಾಡ್ಕೊಂಡಿರ್ಬಹುದು. ಅಂತವ್ರಿಗೆ ಬೇಗ ಕನೆಕ್ಟ್ ಸಿಗುತ್ತೆ, ಓ ನಾನು ಇದು ಮಾಡ್ಬೇಕು, ಈ ಫೀಲ್ಡ್ ಅಲ್ಲಿ ನಾನು ಮುಂದುವರಿಬೇಕು ಅನ್ನೋದು ಮೆಸೇಜ್ ಅವ್ರಿಗೆ ಬೈ ಬರ್ತ್ ಇಂದಾನೆ ಗೊತ್ತಾಗ್ತಾ ಇರುತ್ತೆ. ಎಷ್ಟೋ ಜನ ನೋಡಿದಿರಲ್ವಾ, ಗಿನ್ನಿಸ್ ರೆಕಾರ್ಡ್ ಆಗಿರೋಂಥವ್ರನ್ನ, ಚಿಕ್ಕ ಮಕ್ಳೇ ಹಂಗ್ ಮಾಡಿದ್ರು, ಚಿಕ್ಕ ಮಕ್ಳೇ ಅದ್ ಇನ್ವೆಂಟ್ ಮಾಡಿದ್ರು, ಇದೆಲ್ಲ ಏನಂದ್ರೆ ಅವ್ರದ್ದು ಪ್ರೀವಿಯಸ್ ಜನ್ಮದಲ್ಲಿ ಆ ಲೆವೆಲ್ ವರ್ಗೂ ಬಂದಿರ್ತಾರೆ, ಅದನ್ನ ಫುಲ್ಫಿಲ್ ಮಾಡಕ್ ಆಗಿರಲ್ಲ. ಅಂತವ್ರು ಈ ಜನ್ಮದಲ್ಲಿ ಬೇಗ ಕನೆಕ್ಟ್ ಆಗ್ಬಿಟ್ಟು ಅದನ್ನೆಲ್ಲ ಸಾಧಿಸಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನ ತಿಳ್ಕೊಬೇಕು, ನಾನು ಏನು ಹುಟ್ಟಿದೀನಿ, ನಾನು ಹುಟ್ಟಿರೋ ಉದ್ದೇಶ ಏನು ಅಂತ ನಾವು ತಿಳ್ಕೊಂಡ್ ಮಾಡಿದಾಗ ಪ್ರತಿಯೊಬ್ರು, ನಾವು ದೊಡ್ಡವರಾಗಿರ್ಬೋದು ಚಿಕ್ಕ ಮಕ್ಳಾಗಿರ್ಬೋದು, ಬೇಗ ನಾವು ಸಕ್ಸಸ್ ಆಗ್ಬೋದು. ನಾನ್ ಯಾರು, ಯಾಕೆ ಹುಟ್ಟಿದೀನಿ ಅಂತ ತಿಳ್ಕೊಂಡು ಆ ಥಾಟ್ಸ್, ಆವಾಗ ಆ ಥಾಟ್ಸ್ ಬರುತ್ತಲ್ಲ, ಇಂಥದಕ್ ನಾನು ಹುಟ್ಟಿದೀನಿ ಅಂದಾಗ ಅದು ಕೆಲವಾರು ಥಾಟ್ಸ್ ಬರುತ್ತೆ. ಓ ಈಗ ನಾನು ಈ ಕಾಸಿಗೆ ಹುಟ್ಟಿದೀನಿ ಅಂದ್ರೆ ಅದನ್ನ ಫುಲ್ಫಿಲ್ ಮಾಡ್ಬೇಕು, ಈ ಜೀವನದ ಪರ್ಪಸ್ ನಾನು ಫುಲ್ಫಿಲ್ ಮಾಡ್ಬೇಕು ಅಂತಂದಾಗ ನಾನ್ ಏನ್ ಮಾಡ್ಬೇಕು ಅಂತ ಯೋಚನೆಗಳು, ಆಲೋಚನೆಗಳು ನಮ್ಮೊಳಗೆ ಬರ್ತಾ ಇರುತ್ತೆ. ಆ ಆಲೋಚನೆಗಳಿಗೆ ನಾವೇನ್ ಮಾಡ್ಬೇಕು, ಸ್ಟ್ರೆಂತ್ ಕೊಡ್ಬೇಕು, ಅದಕ್ಕೆ ಶಕ್ತಿ ಕೊಡ್ಬೇಕು. ಯಾವ್ದ್ರಿಂದ ಸಾಧ್ಯ? ಧ್ಯಾನದಿಂದ. ಹೇಗೆ ಹಳೆ ಕಾಲದಲ್ಲಿ ಋಷಿಗಳು ಅವರೆಲ್ಲ ತಪಸ್ ಮಾಡಿ ಆ ಒಂದು ಶಕ್ತಿನ ಪಡ್ಕೊಂತಿದ್ರು. ಅವರು ಒಂದು ಸಂಕಲ್ಪ ಅಂತ ಇರ್ತಿತ್ತು, ಅವ್ರು ಒಂದು ಸಂಕಲ್ಪ ಇಟ್ಕೊಂಡು ಅವರು ತಪಸ್ ಮಾಡ್ತಾ ಇದ್ರು. ಆವಾಗ ಆ ಸಂಕಲ್ಪಕ್ಕೆ ಶಕ್ತಿ ಬರ್ತಿತ್ತು ಆ ತಪಸ್ಸಿಂದ. ಆವಾಗ ದೇವ್ರ ಪ್ರತ್ಯಕ್ಷ ಆಗೋದು, ಅವ್ರು ಕೇಳೋದು, ಇವ್ರು ನೆರವೇರಿಸ್ಕೊಳ್ಳೋದು, ಇದೆಲ್ಲ ಆಗ್ತಾ ಇತ್ತು. ಈಗ ಅದೇ ತರ ಆ ಋಷಿ ಮುನಿಗಳ ತರ ತಪಸ್ಸಲ್ದೆ ನಾವೀಗ ಧ್ಯಾನ ಅನ್ನೋದು ತುಂಬಾ ಸುಲಭ ಮಾರ್ಗ. ನಾವೊಂದ್ ಸಂಕಲ್ಪ ಇಟ್ಕೊಂಡು ಅದಕ್ಕೆ ಶಕ್ತಿ ಕೊಡಕ್ಕೆ ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆ ಎನರ್ಜಿ ಸಿಗುತ್ತೆ, ಆ ಥಾಟ್ಸ್ಗೆ ಎನರ್ಜಿ ಸಿಗುತ್ತೆ. ಆಗೇನಾಗುತ್ತೆ, ಆ ಥಾಟ್ಸ್ ರೂಪಾಂತರಗೊಳ್ಬೇಕಲ್ವಾ, ನಾವೇನ್ ಥಾಟ್ಸ್ ಮಾಡ್ಕೊಂಡಿದೀವೋ ಅದು ಈಡೇರ್ಬೇಕು. ಆವಾಗ ನಮ್ಗೆ ಅದಕ್ಕೆ ದಾರಿಗಳು ಕಾಣ್ತಾ ಹೋಗುತ್ತೆ. ಹೇಗೆ ಈಡೇರಿಸ್ಕೋಬೇಕು ಅನ್ನುವಾಗ ಅದಕ್ಕೆ ದಾರಿಗಳು ಕಾಣ್ತಾ ಹೋಗುತ್ತೆ. ಈಗ ಸಪೋಸ್ ಒಂದ್ ಕಾರ್ ಬೇಕು ಅನ್ನೋದು ಒಂದ್ ಥಾಟ್ ಆಗಿರ್ಬೋದು, ಮೊಬೈಲ್ ಬೇಕು ಅನ್ನೋದು ಒಂದ್ ಥಾಟ್ ಇರ್ಬೋದು, ಮನೆ ಬೇಕು ಅನ್ನೋದು ಒಂದ್ ಥಾಟ್ ಇರ್ಬೋದು. ಸುಮ್ನೆ ಥಾಟ್ಸ್ ಇದ್ದ ತಕ್ಷಣ ಆಗಲ್ಲ. ಸೊ ಅದಕ್ಕೆ ಎನರ್ಜಿ ಬೇಕಂದಾಗ ನಾವು ಧ್ಯಾನ ಮಾಡ್ಬೇಕು. ಮಾಡಿದಾಗ ಅದಕ್ಕೆ ಸಾವಿರಾರು ದಾರಿಗಳು ಕಾಣುತ್ತೆ. ಆಸೆ ಇದ್ದ ತಕ್ಷಣ ಕೆಲವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಬಹುದು, ಸಿಗದೆ ಇರ್ಬೋದು ಅದಕ್ಕೆ ಬೇಕಾದಷ್ಟು. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಫೈನಾನ್ಸ್ ಎಲ್ಲಿಂದ ಬರಬಹುದು, ಯಾವ ಕಡೆಯಿಂದ ಬರುತ್ತೆ, ಹೇಗೆ ಹೆಲ್ಪ್ ಆಗುತ್ತೆ ಅಂತ ನಮಗೆ ಗೊತ್ತಿರಲ್ಲ, ಅದು ಆಗ್ತಾನೇ ಬರುತ್ತೆ, ನಮಗ್ ದಾರಿ ತೋರಿಸ್ತಾನೆ ಇರುತ್ತೆ, ಎಲ್ಲಾ ಕೆಲ್ಸಗಳು ಸುಲಭವಾಗಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನಾವು ಪ್ರತಿಯೊಬ್ರು ಏನ್ ಮಾಡ್ಬೇಕು, ಈ ಧ್ಯಾನ ಮಾಡ್ತಾ ಥಾಟ್ಸ್ ನ ಕರೆಕ್ಟಾ ತಪ್ಪ ನೋಡ್ಕೊಳಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಆದಷ್ಟು ಪಾಸಿಟಿವ್ ಥಾಟ್ಸ್ ಇಟ್ಕೊಳ್ಳೋಣ, ನೆಗೆಟಿವ್ ಥಾಟ್ಸ್ ಬೇಡವೇ ಬೇಡ. ಇನ್ನ ಒಂದ್ ಥಾಟ್ ಬರ್ತಿದಂಗೆ, ಅಯ್ಯೋ ನನ್ಗೆ ಇದರಿಂದ ಆಗುತ್ತಾ, ನನ್ ಕೈಯಲ್ಲಿ ಇದಾಗುತ್ತಾ, ನಾನು ಇದು ಅಚೀವ್ ಮಾಡ್ತೀನಾ, ಈ ತರ ನಮ್ಗೆ ಒಂದ್ ಥಾಟ್ ಹಾಕ್ತಿದಂಗೆ ಅದ್ರ ಹಿಂದ್ಗಡೆ 100 ನೆಗೆಟಿವ್ ಥಾಟ್ಸ್ ಹಾಕ್ಬಿಡ್ತೀವಿ. ಸೊ ಅದನ್ನ ಯಾರು ಹಾಕ್ಲೇಬೇಡಿ, ಇದು ಹಾಗೆ ಆಗುತ್ತೆ, ನಾನ್ ಮಾಡೇ ಮಾಡ್ತೀನಿ, ಇಷ್ಟೇ ನಾವು ಥಾಟ್ ಹಾಕ್ಬೇಕಾಗಿರೋದು. ಅದು ಹಾಕ್ಬಿಟ್ಟು ನಾವು ಧ್ಯಾನ ಮಾಡ್ತಾ ಇರುವಾಗ ಆ ಪವರ್ ಅನ್ನೋದು ಸಿಗುತ್ತೆ, ಅದು ನೆರವೇರುತ್ತೆ. ಸೊ ಇದನ್ನ ಈಗ ನಮಗೆ ಬೇಡ ಎಂದು ತಿಳಿದುಕೊಂಡು ಬೇಡದಿರುವ ಆಲೋಚನೆಗಳನ್ನು ಬಿಟ್ಟು ಬಿಡೋಣ, ಬೇಕಾಗಿರುವ ಆಲೋಚನೆಗಳಿಗೆ ಶಕ್ತಿ ಕೊಡೋಣ. ಆ ಶಕ್ತಿ, ನಂಬಿಕೆ ಅದೆಲ್ಲ ನಮಗೆ ಧ್ಯಾನದಿಂದ ಹೆಚ್ಚಾಗ್ತಾ ಬರುತ್ತೆ ಮಾಸ್ಟರ್ಸ್. ಯಾವಾಗ ಹೆಚ್ಚು ಹೆಚ್ಚು ಶಕ್ತಿ ಕೊಡ್ತೀವೋ ಆಲೋಚನೆಗಳಿಗೆ, ಅದು ಅತಿ ವೇಗವಾಗಿ ರೂಪಾಂತರಗೊಳ್ತವೆ. ಹೇಗೆ ಬುದ್ಧ ಎಲ್ಲರಿಗೂ ಈ ದುಃಖಕ್ಕೆ ಕಾರಣ ಏನು ಅಂತ ಹುಡುಕುತ್ತಾ 7 ವರ್ಷಗಳ ಕಾಲ ಅಲಿತಾನೆ ಇರ್ತಾರೆ. ಆದ್ರೂ ಅವರ ಆ ಒಂದು ದೃಢವಾದ ಸಂಕಲ್ಪವನ್ನ ಉತ್ತರ ಸಿಗದೆ ಬಿಡಲ್ಲ ಮಾಸ್ಟರ್ಸ್. ಕಡೆಗೂ ಅವರಿಗೆ ಬೋಧಿ ವೃಕ್ಷದ ಕೆಳಗೆ ಆ ಉಸಿರಾಟದ ಕಡೆ ಗಮನ ಕೊಡ್ತಾ ಕುಳಿತಾಗ ಅವರ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ಹಾಗೆ ಎಷ್ಟೋ ಜನ ಚಂದ್ರನಲ್ಲಿಗೆ ಹೋಗಬೇಕು, ಆ ಚಂದ್ರನ ಪ್ರಯಾಣ ಮಾಡಬೇಕು, ಚಂದ್ರನ ದರ್ಶನಕ್ಕಾಗಿ ಅಂತ ಅನ್ಕೊಂಡಿರ್ತಾರೆ. ಆ ಸಂಕಲ್ಪ ದೃಢವಾಗಿದ್ದಾಗ ಅದು ಮಾಡೇ ಮಾಡ್ತಾರೆ ಮಾಸ್ಟರ್ಸ್. ಹಾಗೆ ಎವರೆಸ್ಟ್ ಹತ್ತಬೇಕು ಅಂತ ಸಂಕಲ್ಪ ಮಾಡ್ಕೊಂಡವರು ಖಂಡಿತವಾಗಿ ಅವರು ಆ ಸಂಕಲ್ಪಕ್ಕೆ ಶಕ್ತಿ ಕೊಟ್ಟಾಗ ಅವರು ಆ ಕೆಲಸವನ್ನು ಮಾಡೇ ಮಾಡ್ತಾರೆ. ಹಾಗೆ ಪ್ರತಿಯೊಬ್ಬರೂ ನಿಮ್ಮಲ್ಲಿರುವ ಆ ಒಳ್ಳೆಯ ಸಂಕಲ್ಪಕ್ಕೆ ಪ್ರತಿದಿನ ಧ್ಯಾನವನ್ನು ಮಾಡುತ್ತಾ ಆ ಸಂಕಲ್ಪಕ್ಕೆ
ಶಕ್ತಿ ಕೊಡ್ತಾ ನಂಬಿಕೆ ಕೊಡ್ತಾ ಬಂದಾಗ ನಿಮ್ಮ ಎಲ್ಲ ಆಲೋಚನೆಗಳು ಸಕ್ಸಸ್ಫುಲ್ ಆಗಿ ನೆರವೇರುತ್ತೆ ಮಾಸ್ಟರ್ಸ್. ಹಾಗಾಗಿ ಎಲ್ಲರೂ ನಿರಂತರವಾಗಿ ಧ್ಯಾನ ಸಾಧನೆಯನ್ನು ಮಾಡ್ತೀವಿ, ಮಾಡೋಣ. ಹಾಗೆ ಪತ್ರಿಜಿ ಅವರ ಸಂಕಲ್ಪವಾದ ಪಿರಮಿಡ್ ಜಗತ್, ಧ್ಯಾನ ಜಗತ್, ಶಾಕಾಹಾರ ಜಗತ್ ಅನ್ನುವ ಸಂಕಲ್ಪಕ್ಕೆ ಎಲ್ಲರೂ ಕೈ ಜೋಡಿಸೋಣ ಮಾಸ್ಟರ್.